ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರೇ, ಇವತ್ತು ಈ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಕ್ಯಾನ್ಸರ್ನಲ್ಲೇ ಬರುವಂತಹ ಒಂದು ವಿಧದ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ನಮ್ಮ ದೇಹದ ಅಂಗಾಂಶಗಳಲ್ಲಿನ ಜೀವಕೋಶಗಳ ಒಂದು ಬೆಳವಣಿಗೆ ಅಂತ ಹೇಳ್ತೀವಿ, ಜೊತೆಗೆ ಗಡ್ಡೆಗಳಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಸ್ತನ ಕ್ಯಾನ್ಸರ್ ಅಂತ ಹೇಳ್ತೀವಿ, ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಗಡ್ಡೆ. ಸೊ ಈ ಸ್ತನ ಕ್ಯಾನ್ಸರ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಜೊತೆಗೆ ಇದಕ್ಕೆ ಏನೆಲ್ಲ ಚಿಕಿತ್ಸೆಗಳಿದೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನಾವು ಮಾತಾಡ್ತಾ ಇದ್ವಿ ಸರ್ ಈ ಕ್ಯಾನ್ಸರ್ ಬಗ್ಗೆ. ಈಗಾಗಲೇ ಸುಮಾರು ಕ್ಯಾನ್ಸರ್ಗಳ ಬಗ್ಗೆ ನಾವು ನೋಡಿದ್ವಿ. ಇದೊಂದು ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಮೋಸ್ಟ್ ಕಾಮನ್ ಆಗಿ ಎಲ್ಲರಲ್ಲೂ ಕೂಡ ಇವತ್ತು ಅಂದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಈ ಸ್ತನ ಕ್ಯಾನ್ಸರ್ ಅಂದರೆ ಏನು ಸರ್? ನೋಡಿ, ಬೇಸಿಕಾಗಿ ಏನು ಅಂತಂದರೆ ಇದನ್ನ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಹೌದು. ಜನರಲ್ ಏನಾಗುತ್ತೆ ಅಂತಂದರೆ ನಮ್ಮ ಬ್ರೆಸ್ಟ್ ಟಿಶ್ಯೂ ಇರುತ್ತಲ್ಲ ಒಂದು ಫೀಮೇಲ್ದು, ಅದೊಂದು ಒನ್ ಆಫ್ ದಿ ಆರ್ಗನ್ ಅವ್ರದ್ದು. ಓಕೆ, ಅದರಲ್ಲಿ ಹಾಲು ಉತ್ಪಾದನೆ ಆಗುವಂಥ ಡಕ್ಟ್ಸ್ ಇರ್ಬೋದು ಅಥವಾ ಗ್ಲ್ಯಾಂಡ್ಸ್ ಇರ್ಬೋದು. ಯಾವಾಗ ಈ ಪರ್ಟಿಕ್ಯುಲರ್ ರೀಜನಲ್ಲಿ ಆ ಒಂದು ಡಕ್ಟಲ್ಲಿ, ಮಿಲ್ಕ್ ಪ್ರೊಡ್ಯೂಸಿಂಗ್ ಡಕ್ಟ್ ಅಂತ ಹೇಳ್ತಾರೆ, ಅಲ್ಲಿ ಸೆಲ್ಸ್, ನಮ್ಮ ದೇಹದಲ್ಲೆಲ್ಲ ಸೆಲ್ಸೇ ಕ್ರಿಯೆ ಮಾಡೋದು. ಓಕೆ, ಎಷ್ಟೊಂದು ಬಿಲಿಯನ್ಸ್ ಆಫ್ ಸೆಲ್ಸ್ ಇದೆ ನಮ್ಮ ದೇಹದಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ರೀಜನ್, ಇವಾಗ ನಾವು ಬ್ರೆಸ್ಟ್ ಅಂತ ಏನು ಹೇಳ್ತೀರಿ, ಆ ರೀಜನಲ್ಲಿ ಮಿಲ್ಕ್ ಡಕ್ಟ್ ಪ್ರೊಡ್ಯೂಸ್ ಮಾಡುವಂಥ ರೀಜನಲ್ಲಿ ಸೆಲ್ಸ್ದು ಗ್ರೋತ್ ಔಟ್ ಆಫ್ ಕಂಟ್ರೋಲ್ ಆದರೆ, ಯಾವಾಗಲೂ ಅಷ್ಟೇ ಎಲ್ಲ ಕ್ಯಾನ್ಸರ್ಗೆ ಕಾರಣ ಸೆಲ್ ಔಟ್ ಆಫ್ ಕಂಟ್ರೋಲ್ ಆದರೆ ಮಾತ್ರ, ಅದ್ರದ್ದು ಗ್ರೋತ್ ಔಟ್ ಆಫ್ ಕಂಟ್ರೋಲ್ ಆದರೆ ಮಾತ್ರನೇ ಅದೇನಾಗುತ್ತೆ ಕ್ಯಾನ್ಸರಸ್ ಆಗಿ ಟ್ಯೂಮರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರಲ್ಲೂ ಅಷ್ಟೇ, ಯಾವಾಗ ಮಿಲ್ಕ್ ಡಕ್ಟ್ ಆ ರೀಜನಲ್ಲಿ ಇರುವಂಥ ಸೆಲ್ಸು ಔಟ್ ಆಫ್ ಕಂಟ್ರೋಲ್ ಆಗುತ್ತೆ, ಅದರದ್ದು ಗ್ರೋತ್ ಅದೇನಾಗುತ್ತೆ ಸ್ಲೋ ಆಗಿ ಕ್ಯಾನ್ಸರಸ್ ಆಗಿ ಟ್ಯೂಮರಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಗಡ್ಡೆಗಳ ರೀತಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಂದ ಯು ಕ್ಯಾನ್ ಸೇ ದಟ್ ಓಕೆ, ಎಲ್ಲೋ ಒಂದು ಕಡೆ ಕ್ಯಾನ್ಸರಸ್ ಆಗಿದೆ ಅಂತಂದ್ಬಿಟ್ಟು ಡಿಸೈಡ್ ಆಗುತ್ತೆ. ಈಗ ಅದು ಯಾವ ರೀತಿ ನಾವು ಗೊತ್ತಾಗುತ್ತೆ ಅಂತ, ಯಾವ ಥರ ಸಿಂಪ್ಟಮ್ಸ್ ಎಲ್ಲ ಕಂಡು ಬರುತ್ತೆ ಈ ಸ್ತನ ಕ್ಯಾನ್ಸರ್ ಏನಾದರೂ ಬಂದರೆ ಅಂತ? ಮೋಸ್ಟ್ ಆಫ್ ದಿ ಟೈಮ್ಸು ಎಷ್ಟೊಂದು ಸಿಂಪ್ಟಮ್ಸ್ ಇದೆ. ಬೇಸಿಕ್ ಸಿಂಪ್ಟಮ್ಸ್ ಏನು ಅಂತಂದರೆ ಲಂಪ್ಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ನಮ್ಮ ಎಂಟೈರ್ ದೇಹದ್ದು ಮ್ಯಾಕ್ಸಿಮಮ್ ಲಿಂಫೆಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ಎಲ್ಲ ವೇಸ್ಟು ಅದು ಇದನ್ನೆಲ್ಲ ಎಕ್ಸ್ಕ್ರೀಟ್ ಮಾಡುವಂಥ ಸಿಸ್ಟಮ್ ಅದು ನಮ್ಮ ಆರ್ಮ್ ಪಿಟ್ಟಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಯಾವಾಗ ಈ ಥರ ಬ್ರೆಸ್ಟ್ ಕ್ಯಾನ್ಸರ್ ಇದ್ರದ್ದೆಲ್ಲ ಸಿಂಪ್ಟಮ್ಸ್ ಕಾಣುತ್ತೆ, ಈವನ್ ಆರ್ಮ್ ಪಿಟ್ಟಲ್ಲಿ ಕೂಡ ಗೆಡ್ಡೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ನೀವು ಹೇಳಿದಂಗೆ ಗಡ್ಡೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಅಂದರೆ ಒಳಭಾಗದಲ್ಲಿ ಕಾಣಿಸ್ಕೊಳ್ಳೋದು, ಹೊರಭಾಗದಲ್ಲಿ ಒಳಗಡೆನೂ ಇರುತ್ತೆ. ಇವಾಗ ಮುಟ್ಟಿದ್ರು ನಿಮ್ಗೆ ಈ ಥರ ಹಿಂಗೆ ಮುಟ್ಟಿದ್ ನೋಡಿದ್ರು ಅಲ್ಲಿ ಮಾತ್ರ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಒಂದು ಸ್ಮಾಲ್ ಲಂಪ್ ಥರ ಕಾಣಿಸುತ್ತೆ. ಓಕೆನಾ, ಇವಾಗ ನಾವು ಸ್ನಾನ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳೋಣ, ಆ ಥರ ಟೈಮಲ್ಲಿ ನಾವು ಹಿಂಗೆಲ್ಲ ಇದು ಮಾಡಿದಾಗ ಎಲ್ಲೂ ಒಂದು ಬಂಪ್ ಕಾಣಿಸ್ಲಿಲ್ಲ ಅಂತಂದರೆ ನಾರ್ಮಲ್ ಆಗಿದ್ದೀವಿ ಅಂತ ಅರ್ಥ. ಯಾವಾಗ ಅದೊಂದು ಸ್ಮಾಲ್ ಒಂದು ಬಂಪ್ ಕಾಣಿಸ್ಕೊಳ್ತು, ಒಂದು ಗೆಡ್ಡೆ ಕಾಣಿಸ್ಕೊಳ್ತು ಅಂದರೆ ಅಲ್ಲಿ ಏನೋ ಒಂದು ಪ್ರವೃತ್ತಿ ಆಗಿದೆ, ಅಂದರೆ ನಾರ್ಮಲ್ ಇಲ್ಲ ಅಂತ ಅರ್ಥ. ಸೊ ಅವಾಗ ಇಮಿಡಿಯೇಟ್ ಆಗಿ ಅವರು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಸ್ಕ್ರೀನಿಂಗ್ ಮಾಡಿಸೋದು, ಇದೆಲ್ಲ ಸ್ವಲ್ಪ ಉತ್ತಮ. ಇದೇ ಥರನೇ ಬ್ರೆಸ್ಟ್ ಟಿಶ್ಯೂ ಏನು ಸ್ಕಿನ್ ಡಿಸ್ಕಲರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು, ಅಥವಾ ಸ್ಕೇಲಿಂಗ್ ಅಂತ ಹೇಳ್ತಾರೆ. ಸ್ಕೇಲಿಂಗ್ ಅಂತಂದರೆ ಸ್ವಲ್ಪ ಈಗ ಡ್ಯಾಂಡ್ರಫ್ ಬರುತ್ತಲ್ಲ, ಆ ಥರ ಸ್ಕಿನ್ ಮೇಲೆ ಅದು ಸ್ಕೇಲ್ಸು ಹೊರಗಡೆ ಡ್ರೈ ಆಗಿ ಅದು ಹೊರಗಡೆ ಬರೋ ಥರ ಆಗ್ಬೋದು. ಇಲ್ಲ ಅಂತಂದರೆ ತುಂಬ ಸೆನ್ಸಿಟಿವ್ ಆಗ್ಬೋದು, ಬ್ರೆಸ್ಟ್ ಟಿಶ್ಯೂಸ್ ಎಲ್ಲ ಸೆನ್ಸಿಟಿವ್, ಪೇನ್ಫುಲ್ ಆಗ್ಬೋದು. ಇಲ್ಲ ಅಂತಂದರೆ ನಿಪ್ಪಲ್ದು ಏನು ಹೇಳ್ತಾರೆ, ಏನು ಇನ್ವರ್ಷನ್ ಅಂತ ಹೇಳ್ತಾರೆ, ಅದ್ರದ್ದು ಡೈರೆಕ್ಷನ್ಸ್ ಚೇಂಜ್ ಆಗುತ್ತೆ. ಹೆಂಗಂದ್ರೆ ಔಟ್ ಆಫ್ ದಿ ಬ್ಲೂ ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದೇನು ಅಂತಂದರೆ ಏನೋ ಚೇಂಜಸ್ ಆಗಿದೆ ಒಳಗಡೆ ಅಂತ ಅಂದ್ಬಿಟ್ಟು ಯು ಹ್ಯಾವ್ ಟು ಗೋ ಟು ಅ ಮೆಡಿಕಲ್ ಪ್ರೊಫೆಷನಲ್ ಟು ಗೆಟ್ ಇಟ್ ಚೆಕ್ಡ್, ಏನು ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿಸ್ಬೇಕು. ಈ ಥರ ಎಷ್ಟು ದಿನದಿಂದ ಈ ಥರ ಸಿಂಪ್ಟಮ್ಸ್ಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ? ಕೆಲವರು ಕಾಮನ್ ಅಂತ ಬಿಟ್ಬಿಡ್ಬೋದು. ಹಾಗಾಗಿ ಎಷ್ಟೊಂದ್ಸಲಿ ಒಂದು ಪರ್ಟಿಕ್ಯುಲರ್ ಲಂಪ್ ಹೇಳ್ತಾರೆ, ಅದಕ್ಕೆ ಲೈಪೋಮಾ ಅಂತ ಹೇಳ್ತಾರೆ. ಅದು ಫ್ಯಾಟ್ ಟಿಶ್ಯೂ ಅಕ್ಯುಮುಲೇಷನ್. ಓಕೆನಾ, ಅದು ಹೆಂಗಸರಿಗಾಗುತ್ತೆ, ಗಂಡಸರಿಗಾಗುತ್ತೆ. ಹೆಂಗಸರಲ್ಲಿ ತುಂಬ ಕಡಿಮೆ ಇರುತ್ತೆ, ಆದರೆ ಗೆಡ್ಡೆ ರೂಪದಲ್ಲಿ ಒಂದು 2-3 ಕಾಣಿಸ್ಬೋದು ಅಷ್ಟೇ ದೊಡ್ಡದಾಗೆ. ಗಂಡಸರಲ್ಲಿ ಅದು ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಚಿಕ್ಕದಾಗೆ ತುಂಬಾನೇ ಕಾಣಿಸ್ಕೊಳ್ಳುತ್ತೆ, ಲೈಪೋಮಾ ಅಂತ ಹೇಳ್ತಾರೆ. ಅದು ಬಂದ್ಬಿಟ್ಟು
ಫ್ಯಾಟ್ ಟಿಶ್ಯೂಸ್ ಇದೆಯಲ್ಲ, ಫ್ಯಾಟ್ ಏನಾಗಿರುತ್ತೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ಜಮಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ದೇಹದಲ್ಲಿ ಎಲ್ಲ ಕಡೆ ಫ್ಯಾಟ್ ಸ್ಪ್ರೆಡ್ ಆಗಿರುತ್ತೆ, ಸ್ಕಿನ್ನಲ್ಲಿರುತ್ತೆ, ಮಸಲ್ಸಲ್ಲಿರುತ್ತೆ, ಆರ್ಗನ್ಸ್ ಮೇಲಿರುತ್ತೆ, ಎಲ್ಲ ಕಡೆ ಇರುತ್ತೆ. ಯಾವಾಗ ಒಂದು ಪರ್ಟಿಕ್ಯುಲರ್ ರೀಸನ್, ಅದು ಹೆಂಗೆ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಏನು ಹೇಳ್ತಾರೆ, ಯಾಕೆ ಈ ಥರ ಒಂದು ಇದು ಟ್ರಿಗರ್ ಆಗುತ್ತೆ ಅಂತ ಇವತ್ತವರೆಗೂ ಅದ್ರ ಬಗ್ಗೆ ಶೋಧನೆ ಮಾಡಿದ್ದಾರೆ, ಆದರೆ ಅದ್ರದ್ದು ರೀಸನ್ ಎಕ್ಸಾಕ್ಟ್ ಗೊತ್ತಾಗ್ತಾ ಇಲ್ಲ. ಆ ಥರ ಒಂದು ಟಿಶ್ಯೂ ಬಂದು ಒಂದೇ ಒಂದು ಕಡೆ ಫ್ಯಾಟ್ ಟಿಶ್ಯೂ ಅದು ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ಕ್ಯಾನ್ಸರಸ್ ಅಂತ ಅನ್ಕೋಬಹುದು ಸ್ಟಾರ್ಟಿಂಗಲ್ಲಿ, ಎಲ್ಲಿವರೆಗೂ ನಾವು ಅದನ್ನ ಚೆಕ್ ಮಾಡಿಸಿ ತಿಳ್ಕೊಳ್ಳೋವರೆಗೂ. ಸೊ ಈ ರೀತಿಯಾಗಿ ಲಂಪ್ಸ್ ಕಾಣಿಸ್ಕೊಳ್ತು ಅಂತಂದ್ರೆ ಅದು ಲೈಪೋಮಾ ಕೂಡ ಆಗ್ಬೋದು ಅಥವಾ ಕ್ಯಾನ್ಸರಸ್ ಟ್ಯೂಮರ್ಸ್ ಕೂಡ ಇರ್ಬೋದು. ಅದು ಒಂದು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅದು ಇನ್ನೂ ದೊಡ್ಡದಾಗಿ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿಲ್ಲ ಅಂತ ಅರ್ಥ. ಸೊ ಈ ಥರ ಅನ್ಯೂಶುವಲ್ ಆಗಿ ಏನಾದ್ರು ಒಂದು ಕಾಣಿಸ್ತು, ನಮ್ಮ ದೇಹದ ಫಿಸಿಕ್ಯಾಲಿಟಿ ಚೇಂಜ್ ಆಗಿದೆ ಅಂದರೆ ಫಸ್ಟ್ ಮಾಡಬೇಕಾಗಿರೋದೇ ವೈದ್ಯರ ಹತ್ರ ತಪಾಸಣೆ ಮಾಡಿಸೋದು. ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದು ನಾರ್ಮಲ್ ಲೈಪೋಮಾನ ವಿಚ್ ಇಸ್ ಹಾರ್ಮ್ಲೆಸ್, ಅಥವಾ ಇದು ಕ್ಯಾನ್ಸರಸ್ ಏನಾದ್ರು ಟರ್ನ್ ಆಗಿದೆ. ಮ್ಯಾಮೋಗ್ರಾಮು ಇದೆಲ್ಲ ಮಾಡಿದಾಗ ಅದರದ್ದು ರಿಯಾಲಿಟಿ ಗೊತ್ತಾಗುತ್ತೆ. ಹಾಗೆ ನೀವೀಗಾಗಲೇ ಹೇಳಿದ್ರಿ ಗಡ್ಡೆಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ, ಇನ್ನು ಬೇರೆ ಯಾವ್ಯಾವ ಚಿಹ್ನೆಗಳು ಕಾಣಿಸ್ಕೊಳ್ತವೆ ಅಂತ? ಅದೇ ಈಗ ಹೇಳಿದಾಗೆ ರೆಡ್ನೆಸ್ ಆಗೋದು, ಓಕೆ, ತುಂಬಾನೇ ಡಿಸ್ಕಲರೇಷನ್, ಮಚ್ಚೆ ತರ ಬರುವಂತ ಆ ತರ. ಮಚ್ಚೆ ತರ ಇಲ್ಲ, ನಾನು ಹೇಳಿದಾಗೆ ಬ್ರೆಸ್ಟ್ ಟಿಶ್ಯೂಸ್ ತುಂಬಾನೇ ಹೆಂಗೆ ಅಂದ್ರೆ ಪೇನ್ಫುಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಟೆಂಡರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಅನ್ನೆಸೆಸರಿ ಇಚ್ಚಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಕೇಲಿ ಅಂತ ಹೇಳಿದ್ನಲ್ಲ ಆ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ ಏನು ಇರ್ತಾರಲ್ಲ ಡೇ ಇನ್ ಡೇ ಔಟ್ ಲೈಫಲ್ಲಿ ಇವೆಲ್ಲ ಯಾವುದು ಕಾಣಿಸ್ಕೊಳ್ಳಲ್ಲ. ಔಟ್ ಆಫ್ ದಿ ಬ್ಲೂ ಇದೆಲ್ಲ ಎವ್ರಿ ಡೇ ನೀವು ಅದನ್ನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಡೆಫಿನೆಟ್ಲಿ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ ಅರ್ಥ. ಸೊ ಆವಾಗ ನೀವು ಡಿಸೈಡ್ ಮಾಡ್ಬೋದು, ಓಕೆ ಈ ಥರದ್ದೆಲ್ಲ ಚೇಂಜಸ್ ಆಗ್ತಾ ಇದೆ ಡೇ ಇನ್ ಡೇ ಔಟ್ ಬೇಸಿಸಲ್ಲಿ, ಸೊ ನಾನು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಐ ಹ್ಯಾವ್ ಟು ಗೆಟ್ ಇಟ್ ಚೆಕ್ ಅಂತ ಹೋದ್ರೆ ಅವ್ರಿಗೆ ಒಂದು ರೀತಿ ಒಳ್ಳೇದು. ಓಕೆ, ಇದೆಲ್ಲ ಈಗ ನಮಗೆ ಇದ್ದಕ್ಕಿದ್ದಂಗೆ ಪೇಯ್ನ್ ಬರುವಂಥದ್ದು ಏನಾದ್ರು ಇರುತ್ತಾ, ಅಥವಾ ನಾವು ಮುಟ್ಟಿದಾಗ ಪೇಯ್ನ್ ಬರುವಂಥದ್ದು ಆ ಥರ ಏನಾದರೂ ಇರುತ್ತವ? ಹೌದು, ಒಂದೊಂದ್ಸಲಿ ಜಸ್ಟ್ ಫೀಲ್ ಮಾಡಿದಾಗ ಮಾತ್ರನೇ ಪೇನ್ ಆಗೋದು ಇದೆ. ಒಂದೊಂದ್ಸಲಿ ವಿತೌಟ್ ಫೀಲ್ ಮಾಡದೇ ಇದ್ರು ಥ್ರೂ ದಿ ಡೇ ನಾವು ಹಾಕೊಂಡಿರೋಂಥ ಒಂದು ಕ್ಲೋತ್ಸ್ ಇರ್ಬೋದು, ಅದರಲ್ಲೂ ಪೇನ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಸೆನ್ಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಈ ರೀತಿ ಆದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕ್ರಿಯೆ ಒಳಗಡೆ ಔಟ್ ಆಫ್ ದಿ ವೇ ಹೋಗಿದೆ ಅಂತ ಅರ್ಥ. ಸೊ ಆವಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ಉತ್ತಮ. ಓಕೆ, ಏನೆಲ್ಲ ಕಾರಣಗಳಿರುತ್ತೆ ಸರ್ ಈ ಬ್ರೆಸ್ಟ್ ಕ್ಯಾನ್ಸರ್ ಬರೋದು? ಹಲವಾರು ಇದೆ ಮೇಡಮ್, ಎಷ್ಟೊಂದು ಕಾರಣ ಇದೆ. ಅದರಲ್ಲಿ ಫ್ಯೂ ರೀಸನ್ಸ್ ಹೇಳಬೇಕು ಅಂತಂದರೆ, ಒಂದು ಬಂದ್ಬಿಟ್ಟು ಏನು ಹೇಳ್ತಾರೆ, ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಇರ್ಬೋದು. ಯಾಕೆಂದರೆ ಇವಾಗಿನ ಕಾಲಘಟ್ಟಕ್ಕೆ ಎಲ್ಲ ವಿಮೆನ್ ಎಲ್ಲ ವರ್ಕಿಂಗ್ ವಿಮೆನ್, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ವರ್ಕಿಂಗ್. ಓಕೆ, ಆಮೇಲೆ ವರ್ಕ್ ಕಲ್ಚರ್ ಹೇಗಿದೆ ಅಂತಂದರೆ ಎಲ್ಲ ವೆಸ್ಟರ್ನೈಸ್ ಆಗಿದ್ದಾರೆ, ಅರ್ಬನೈಸ್ ಆಗಿಬಿಟ್ಟಿದ್ದಾರೆ. ಓಕೆ, ಸೊ ಅವ್ರಿಗೆಲ್ಲ ಹೆಂಗೆ ಅಂತಂದರೆ ನಾವು ಗಂಡಸರನ್ನ ನಾವು ಏನು ಹೇಳ್ತಾರೆ ಕಂಪೀಟ್ ಮಾಡೋ ಲೆವೆಲಲ್ಲಿ ತೊಗೊಂಡಿದ್ದಾರೆ. ಓಕೆ, ಅದು ಕಾಂಪಿಟೇಷನ್ ಅಲ್ಲ. ಎಸ್, ಗಂಡಸು ಹೆಂಗಸರಿಗೂ ಇಬ್ಬರಿಗೂ ಸೇಮ್ ವ್ಯಾಲ್ಯೂ ಇದೆ ಎಲ್ಲ ರೀತಿಯಲ್ಲೂ. ಓಕೆ, ಸಾಂಸಾರಿಕ ಜೀವನ ಇರ್ಬೋದು ಅಥವಾ ಒಂದು ಉದ್ಯೋಗದ ಜೀವನ ಇರ್ಬೋದು, ಎಲ್ಲ ಸೋಷಿಯಲ್ ಎಲ್ಲ ಕಡೆನೂ ಅವ್ರಿಗೆ ಸೇಮ್ ಈಕ್ವಲ್ ವೈಟೇಜ್ ಇದೆ. ಆದರೆ ಎಲ್ಲ ಒಂದು ಕಡೆ ಇನ್ನೂ ಮೇಲ್ ಡಾಮಿನೆನ್ಸ್ ಅಂತ ತಿಳ್ಕೊಂಡು, ಓಕೆ, ಮೇಲ್ ವರ್ಲ್ಡ್ ಅಂತ ಹೇಳಿ ಫೀಮೇಲ್ಸ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ನಾನು ಯಾಕೆ ಗಂಡಸ್ ಥರ ಇರಬಾರ್ದು, ನಾನು ಅಷ್ಟೇ ತಕ್ಕನಾಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಶ್ರಮ ಪಡ್ತಾ ಇದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ, ಸೊ ನಾನು ಅವ್ರಿಗೆ ಯಾವುದೇ ಥರದ್ರಲ್ಲೂ ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು MNCs ಈ ಥರ ದೊಡ್ಡ ದೊಡ್ಡ ಕಂಪನೀಸಲ್ಲಿ ನಾನು ನೋಡಿದ್ದೀನಿ. ಎಷ್ಟೊಂದು ಕ್ಲೈಂಟ್ಸ್ ಅಂಥವ್ರೆ ಬರೋದು, ಮೋಸ್ಟ್ ಆಫ್ ದಿ ಪೀಪಲ್ ಪ್ರಾಬ್ಲಮ್ ಇಟ್ಕೊಂಡು ಎಲ್ಲರೂ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ವಿಮೆನ್ ಎಸ್ಪೆಷಲಿ ಆ ಸ್ಮೋಕಿಂಗ್ ರೇಟು ವಿಮೆನಲ್ಲಿ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಿದೆ. ಪ್ರಾಬಬ್ಲಿ ಅರೌಂಡ್ 10 years 15 yearsಯಿಂದ ತುಂಬಾ ಜಾಸ್ತಿ ಆಗಿದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಅದು ತುಂಬ ಹೆಚ್ಚಿಗೆ ಆಗಿದೆ ಫೀಮೇಲ್ಸು. ಇವಾಗ ನೋಡಿ ಎಷ್ಟೊಂದು ಈಗ ಮುಂಚೆ ಎಲ್ಲ ಕ್ಲಬ್ಸ್ ಎಲ್ಲ ಇತ್ತು. ಓಕೆ, ಅಲ್ಲಿ ಬರೀ ಗಂಡಸರು ಮಾತ್ರ ಹೋಗ್ತಾ ಇದ್ರು, ತುಂಬಾ ಜಾಸ್ತಿ. ನಾನು ಮಾತಾಡೋದು ಒಂದು 20-25 ವರ್ಷದ ಮುಂಚೆ ಸಾಂಪ್ರದಾಯಿಕವಾಗಿತ್ತು ಅವಾಗೆಲ್ಲ. ಹೌದು, ಈಗ ನೋಡಿ ಕ್ಲಬ್ಸೇ ತುಂಬಾ ಹುಟ್ಕೊಂಡಿದೆ. ಓಕೆ, ಎಲ್ಲ ಸೋಷಿಯಲ್ ಕ್ಲಬ್ಸ್ ಅಲ್ಲಿ ಲಿಕ್ಕರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಓಕೆ, ಒಂದು ಬ್ರಿವರಿ ಅಂತ ಸ್ಟಾರ್ಟ್ ಮಾಡಿ ಒಂದು ಬಿಯರಿಂದ ಹಿಡಿದು ಎಲ್ಲ ಥರದ ಹಾರ್ಡ್ ಲಿಕ್ಕರ್ಸು ಇರುತ್ತೆ ಅಲ್ಲಿ. ನೀವು ಇವತ್ತಿನ ಇದಕ್ಕೆ ಸಿಚುವೇಶನಲ್ಲಿ ನೀವು ವೀಕೆಂಡ್ಸ್ ಎಲ್ಲ ನೀವು ಹೊರಗಡೆ ಹೋಗಿ ಅಂತ ಕ್ಲಬ್ಸ್ನೆಲ್ಲ ಸುಮ್ಮನೆ ಒಂದು ರಿಸರ್ಚ್ ಪರ್ಪಸ್ಗೆ ಅಂತ ವಿಸಿಟ್ ಮಾಡಿದಾಗಲೂ ನೀವು ಎಷ್ಟೊಂದು ಜನ ಯಂಗ್ ವಿಮೆನ್ನೇ ನೋಡೋದು. ಎಸ್ಪೆಷಲಿ 20s ಅಲ್ಲಿರೋರು, 30s ಅಲ್ಲಿರೋರು, ಓಕೆ, ಅರ್ಲಿ 40s ಅಲ್ಲಿರೋರು, ಇಂಥವ್ರನ್ನೇ ನೀವು ಜಾಸ್ತಿ ನೋಡ್ತೀರಾ ಅಲ್ಲಿ. ಸೊ ಅದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ನಾವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂದರೆ, ಬೇರೆ ಯಾವುದೋ ಒಂದು
ಒಂದು ದೇಶದ ಒಂದು ಕಲ್ಚರ್ನ ಪ್ರವೃತ್ತಿನ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆ ಥರ ಹಾಗೆ ಏನಾಗುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದ್ದಾಗೆ ಈ ಥರದೆಲ್ಲ ರೋಗಕ್ಕೆ ಕಾರಣನೂ ಈ ಲೈಫ್ ಸ್ಟೈಲ್ ಚೇಂಜಸ್. ಯಾಕಂದ್ರೆ ಇದೆಲ್ಲ ಯಾವುದು ಇರಲಿಲ್ಲ ನಮ್ಮ ದೇಶದಲ್ಲಿ, ತುಂಬಾ ಕಡಿಮೆ ಇತ್ತು. ಓಕೆ, ಅದರಲ್ಲೂ ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ಮೇಲ್ಗೆ ಸಂಬಂಧಿತವಾಗಿತ್ತು. ಈಗಂತೂ ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಫೀಮೇಲ್ಸು ಸ್ಟಾರ್ಟ್ ಆಗಿದೆ. ಸೊ ಲೈಫ್ ಸ್ಟೈಲ್ ಒನ್ ಆಫ್ ದಿ ರೀಸನ್ ಆಯಿತು. ಆಮೇಲೆ ಎನ್ವಿರಾನ್ಮೆಂಟಲ್ ರೀಸನ್ಸು ಆಗುತ್ತೆ. ಓಕೆ, ಕೆಮಿಕಲ್ಸು ಅದು ಇದು ಎಫೆಕ್ಟ್ ಮಾಡಿ ಬರೋವಂಥ ಸಿಚುವೇಶನ್ಸು ಇದೆ. ಸೊ ಹಾಗಾಗಿ ಮ್ಯೂಟೇಷನ್ಸ್ ಕೂಡ, ಓಕೆ, ಒಂದೊಂದ್ಸಲಿ ಜೆನೆಟಿಕ್ ಮ್ಯೂಟೇಷನ್ಸ್ ಆಗಿ ಅದು ಬ್ರೆಸ್ಟ್ ಕ್ಯಾನ್ಸರಸ್ ಆಗಿ ಟರ್ನ್ ಆಗೋದು ಸಾಧ್ಯತೆ ಇದೆ ಮೇಡಮ್. ಹಾಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಏನಾದರೂ ವಿಧಗಳಿದೆಯಾ, ಯಾವ್ದಾದ್ರು ಟೈಪ್ಸ್ ಥರ ಏನಾದರೂ ಇದೆಯಾ ಅಂತ? ಇದೆ ಮೇಡಮ್, ಹಲವಾರು ಇದೆ. ಅದರಲ್ಲಿ ಹೇಳಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಟೈಪ್ಸಲ್ಲಿ ಇನ್ವೇಸಿವ್ ಅಂತ ಹೇಳ್ತಾರೆ, ನಾನ್ ಇನ್ವೇಸಿವ್ ಅಂತ ಹೇಳ್ತಾರೆ. ಇನ್ವೇಸಿವಲ್ಲಿ ಏನು ಅಂತಂದರೆ ಜನರಲ್ಲಾಗಿ ಏನು ಹೇಳ್ತಾರೆ, ಫಸ್ಟ್ ಸ್ಟೇಜ್ ಎಲ್ಲಿ ಆ ಮಿಲ್ಕ್ ಡಕ್ಟ್ಸಲ್ಲಿ ಏನು ಕ್ಯಾನ್ಸರಸ್ ಸೆಲ್ಸ್ ಆಗಿ ಅದು ಟರ್ನ್ ಆಗುತ್ತಲ್ಲ, ಅದು ಫಸ್ಟ್ ಸ್ಟೇಜ್ IDC ಅಂತ ಹೇಳ್ತಾರೆ. ಓಕೆ, IBC ಅಂತ ಹೇಳ್ತಾರೆ. ಸೊ ಈ ಥರ ಸ್ಟೇಜ್ ಬೈ ಸ್ಟೇಜಲ್ಲಿ ಅದು ಫಸ್ಟ್ ಸ್ಟೇಜಲ್ಲಿ ಈ ಥರ ಕನ್ವರ್ಟ್ ಆಗಿ ಮಿಲ್ಕ್ ಡಕ್ಟಲ್ಲಿ ಮಾತ್ರನೇ ಅದು ಕ್ಯಾನ್ಸರಸ್ ಸೆಲ್ಸ್ ಆಗಿ ಅಲ್ಲಿಗೆ ಮಾತ್ರನೇ ಅದು ಕಂಟೈನ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಜಿಗೆ ಬಂದ್ಬಿಟ್ಟು ಮಿಲ್ಕ್ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಆ ಗ್ಲ್ಯಾಂಡ್ಸ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಅದು ಸೆಕೆಂಡ್ ಸ್ಟೇಜಲ್ಲಿ, ಇನ್ವೇಸಿವ್ ಅಲ್ಲಿ ಅದು ಸೆಕೆಂಡ್ ಸ್ಟೇಜ್ ಸ್ಪ್ರೆಡ್ ಆಗಿರುತ್ತೆ. ಅಲ್ಲಿಂದ ಅದು ಬೇರೆ ಕಡೆ ಹರಡುವಂಥ ಒಂದು ಸಂಭಾವನೆಯೂ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಇನ್ಫ್ಲಮೇಟರಿ ಬ್ರೆಸ್ಟ್ ಕ್ಯಾನ್ಸರ್ ಅಂತಲೂ ಹೇಳ್ತಾರೆ. ಅದೇಗೆ ಅಂತಂದರೆ ಇದು ರೇರು, ಆದರೆ ಕ್ರಮೇಣ ಅಗ್ರೆಸಿವ್. ಇದು ರೇರ್ ಟೈಪು, ಆದರೆ ಅಗ್ರೆಸಿವ್ ಆಗಿ ಇದು ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸೊ ಆ ಥರ ಎಷ್ಟೊಂದು ಥರ ಇದೆ. ಸೊ ನಾನ್ ಇನ್ವೇಸಿವಲ್ಲೂ ಅಷ್ಟೇ ಇದೇ ಥರನೇ ಸ್ಟೇಜ್ ಬೈ ಸ್ಟೇಜಸ್ ಇದೆ. ಸ್ಲೋ ಆಗಿಂದ ಹಿಡಿದು ನೆಕ್ಸ್ಟ್ ಲೆವೆಲ್ ಎಲ್ಲ ಬೇರೆ ಪಾರ್ಟ್ಸ್ಗೂ ಸ್ಪ್ರೆಡ್ ಆಗುವಂಥ ಕ್ಯಾನ್ಸರಸ್ ಇದೂ ಇದೆ ಮೇಡಮ್. ಹಾಗೆ ನಿಮ್ಮ ಹತ್ರ ಈ ಬ್ರೆಸ್ಟ್ ಕ್ಯಾನ್ಸರ್ ಯಾವ ರೀತಿ, ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಮತ್ತು ಯಾವ ರೀತಿ ಒಂದು ಚಿಕಿತ್ಸೆಗಳಿರುತ್ತೆ ಅಂತ? ಮೇಡಮ್ ಏನಾಗುತ್ತೆ ಅಂದರೆ, ಒಂದು ಫಿಟ್ನೆಸ್ ಎಕ್ಸ್ಪರ್ಟ್ ಅಥವಾ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಹತ್ರ ಈ ಥರ ಒಂದು ಕಾಯಿಲೆ ಇಟ್ಕೊಂಡು ಬರೋವಂಥ ಒಂದು ಸಂಖ್ಯೆ ಏನಿದೆಯಲ್ಲ, ನೀವು ಹಾಸ್ಪಿಟ್ಲಲ್ಲಿ ನೋಡೋ ಅಷ್ಟು ನಮ್ಮ ಹತ್ರ ಇರಲ್ಲ. ಯಾಕೆ ಅಂತಂದರೆ ಎಲ್ರಿಗೂ ಏನನ್ಸುತ್ತೆ ಅಂತ, ಫಸ್ಟ್ ಏನೋ ಕಾಯಿಲೆ ಬಂತು ಅಂದರೆ ಅವ್ರದ್ದು ಫಸ್ಟು ಇಮಿಡಿಯೇಟ್ ರೆಸ್ಪಾನ್ಸ್ ಏನಿರುತ್ತೆ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು ಅಂತ. ಒಂದ್ಸಲಿ ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರದ್ದೆಲ್ಲ ಸ್ಟೇಜಸ್ ಅದೆಲ್ಲ ಫುಲ್ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ, ಏನು ಮಾಡಬೇಕು ಅದೆಲ್ಲ ಡಾಕ್ಟರ್ಸು ಅವರು ಗೈಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾವಾಗ ಅವರು ಡಾಕ್ಟರ್ಸ್ ಪರ್ಟಿಕ್ಯುಲರ್ಲಿ ನೀವು ಸ್ವಲ್ಪ ನಿಮ್ಮ ಆಹಾರದ ಮೇಲೆ ಗಮನ ಇಡಬೇಕು, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ, ತುಂಬ ದಪ್ಪ ಇರೋರಿಗೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ವ್ಯಾಯಾಮ, ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಮೇಲೆ ನೀವು ಗಮನ ಇಡಬೇಕು ಅಂತ ಹೇಳ್ತಾರಲ್ಲ, ಅಲ್ಲಿ ಅವರು ರಿಯಲೈಸ್ ಆಗ್ತಾರೆ, ಓಕೆ ಐ ನೀಡ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಯಾವುದಾದ್ರೂ ಒಂದು ಒಳ್ಳೆ ಪ್ರೊಫೆಷ್ನಲ್ ಹತ್ರ, ಈ ಥರ ನ್ಯೂಟ್ರಿಷನಿಸ್ಟು ಅಥವಾ ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಹತ್ರ, ಇವ್ರ ಹತ್ರ ಹೋಗಿ ನಾನು ಕನ್ಸಲ್ಟ್ ಮಾಡಿ ನಾನು ಐ ಹ್ಯಾವ್ ಟು ರಿಅಲೈನ್ ಮೈ ಲೈಫ್ ಅಂತ ಅಂದ್ಬಿಟ್ಟು ಆವಾಗ ಬರ್ತಾರೆ. ಸೊ ಅಂಥವ್ರ ಸಂಖ್ಯೆ ಇವಾಗ ಜಾಸ್ತಿ ಆಗಿದೆ. ಯಾಕಂದ್ರೆ ನಾನು ಹೇಳ್ದಾಗೆ ವಿಮೆನ್ ಆರ್ ಇನ್ ಆಲ್ ಸೆಕ್ಟರ್ಸ್. ಇವತ್ತು ಎಲ್ಲ ಥರ ಸೆಕ್ಟರ್ಸಲ್ಲೂ ವಿಮೆನ್ನ ನಾವು ನೋಡ್ತಾ ಇದ್ದೀವಿ ಇರೋದು. ಸೊ ಹಾಗಾಗಿ ಇವಾಗ ಮೋಸ್ಟ್ ಕಾಮನ್ ವಿಮೆನ್ಗೆ ಬ್ರೆಸ್ಟ್ ಕ್ಯಾನ್ಸರ್. ದಟ್ಸ್ ಓನ್ಲಿ ಬಿಕಾಸ್ ಆಫ್ ದಿ ಹ್ಯಾಬಿಟ್ಸು, ಅವ್ರ ಲೈಫ್ ಸ್ಟೈಲು, ಇದರಿಂದನೇ ಮೋಸ್ಟ್ ಆಫ್ ದಿ ಟೈಮ್ಸ್ ಅವ್ರಿಗೆ ಕಾರಣ ಆಗೋದು. ಸೊ ಹಾಗಾಗಿ ಇವಾಗ ಡಾಕ್ಟರ್ಸ್ ಕೂಡ ಮುಂಚೆ ತುಂಬ ಕಡಿಮೆ ಹೇಳೋರು, ಹೇಳಿದ್ರು ಚಿಕ್ಕದಾಗಿ ಹೇಳಿಬಿಟ್ಟಿರೋರು. ಒಂದು 20-30 ವರ್ಷಕ್ಕೆ ಮುಂಚೆ ಸ್ವಲ್ಪ ಆಹಾರದಲ್ಲಿ ನೋಡಿ ಇಂಥದ್ದೆಲ್ಲ ತಿನ್ಬೇಡಿ, ಇಂಥದ್ದು ಮಾತ್ರ ತಿನ್ನಿ ಅಂತ ಹೇಳಿಬಿಡ್ತಾ ಇದ್ರು ಹೊತ್ತು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರಲ್ಲ. ಓಕೆ, ಡೇ ಇನ್ ಡೇ ಔಟ್ ಬೇಸಿಸಲ್ಲಿ ನೀವು ಯಾವ್ಯಾವ ಥರ ಫುಡ್ಸ್ ತಿನ್ನಬೇಕು, ಯಾವ ಫುಡ್ ಏನು ಕೆಲಸ ಮಾಡುತ್ತೆ ಒಳಗಡೆ, ನಿಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ನಾವು ಮಾಡೋ ಟ್ರೀಟ್ಮೆಂಟ್, ಅದ್ಯಾರು ಹೇಳೋದಿಲ್ಲ. ಜನರಲ್ಲಾಗಿ ಹೇಳ್ತಾ ಇದ್ರು. ಪ್ಲಸ್ ಒಂದು ಸ್ವಲ್ಪ ತೂಕ ಕಡಿಮೆ ಮಾಡೋದಕ್ಕೆ ವಾಕಿಂಗ್ ಎಲ್ಲ ಮಾಡಿ ಇಷ್ಟು ಹೇಳಿಬಿಟ್ಬಿಡೋರು. ಆದರೆ ಈಗ ಸ್ವಲ್ಪ ಡಾಕ್ಟರ್ಸು ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಈ ಥರ ನೀವು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲೆಲ್ಲ ಇನ್ವಾಲ್ವ್ ಮಾಡಿ, ಎಲ್ಲರೂ ಹೋಗಿ ನೀವು ವ್ಯಾಯಾಮ ಶಾಲೆಕ್ಕೋ ಅಥವಾ ಜಿಮ್ಸಲ್ಲಿ ಸೇರ್ಕೊಳ್ಳಿ, ಸ್ವಲ್ಪ ತೂಕ ಆದಮೇಲೆ ಸ್ವಲ್ಪ ಗಮನ ಇಟ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ, ಅವಾಗ ಇದು ಹೆಲ್ಪ್ ಮಾಡುತ್ತೆ ನಿಮಗೆ ಮೆಡಿಕೇಷನ್ನು. ಸೊ ನ್ಯೂಟ್ರಿಷನ್ ಬಗ್ಗೆನೂ ಸ್ವಲ್ಪ ಕೇರ್ ಮಾಡಿ ಅಂತ ಯಾವಾಗ ಆ ವರ್ಡ್ ಯೂಸ್ ಮಾಡ್ತಾರಲ್ಲ, ಆವಾಗ ಜಾಸ್ತಿ ಅವ್ರ ಮನಸ್ಸಲ್ಲಿ ಓಕೆ ನಾನು ಇದನ್ನು ಮೆಡಿಕೇಷನ್ ಜೊತೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಅವರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎಸ್ ದೇರ್ ಇಸ್ ಲಾಟ್ ಆಫ್ ಫ್ಲೋ. ನಾನು ಹೇಳ್ದಾಗೆ ನೋಡಿ, ಇಡೀ ಪ್ರಪಂಚದಲ್ಲಿ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಕಾಣಿಸ್ಕೊಳ್ಳೋದು ಚೈನಾದಲ್ಲಿ ಫಸ್ಟ್. ಅದು ಬಿಟ್ಟರೆ ನೆಕ್ಸ್ಟ್ US ಅಲ್ಲಿ, ಥರ್ಡು ನಮ್ಮ ಇಂಡಿಯಾನೇ. ಸೊ ಆ ಥರ ಇರಬೇಕಾದ್ರೆ ನೋಡಿ, ಎಷ್ಟು ಮೋರ್ ದೆನ್ 200 ಕಂಟ್ರೀಸ್ ಇದೆ ಪ್ರಪಂಚದಲ್ಲಿ. ಅದರಲ್ಲಿ ನಮ್ಮದು 3ನೇ ಸ್ಥಾನದಲ್ಲಿದೆ ಅಂದರೆ ಇದಕ್ಕಿಂತ ಈ ವರ್ಸ್ಟ್ ಇನ್ಯಾವುದು ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಥರ ಒಂದು ಕಾಯಿಲೆಗೆ ನಾವು 3ನೇ ಸ್ಥಾನದಲ್ಲಿದ್ದೀವಿ, ಯಾವುದು ಅಚೀವ್ಮೆಂಟಲ್ಲಿ ಇಲ್ಲ ಅನ್ನೋ ಥರ ಆಯಿತು. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದೇನು ಅಂತಂದರೆ, ದಯವಿಟ್ಟು ಆರೋಗ್ಯದ ಮೇಲೆ ನೀವು ಗಮನ ಇಟ್ಟರೆ
ನಿಮ್ಗೆ ಯಾವುದು ಕಾಯಿಲೆ ಬರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಡಿಯಾದಲ್ಲಿ ಎಷ್ಟು ಈ ಬ್ರೆಸ್ಟ್ ಕ್ಯಾನ್ಸರ್ ಸಂಖ್ಯೆ ಇದೆ ಅಂತ? ನೋಡಿ ಮೇಡಮ್, ನಾನು ಈಗ ಜಸ್ಟ್ ಮಾತಾಡ್ದಾಗಲೇ ಚೈನಾದಲ್ಲಿ ಆಲ್ಮೋಸ್ಟ್ 14.8% ಇದೆ. ಓಕೆ, ಓವರ್ ಆಲ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ಸು. ಅದೇ ರೀತಿಯಲ್ಲಿ ನೀವು US ತೊಗೊಂಡ್ರೆ 2023-24 ಅದೊಂದು ಸರ್ವೆಯಲ್ಲಿ ಏನು ಹೇಳುತ್ತಂದರೆ ಆಲ್ಮೋಸ್ಟ್ ಒಂದು 11.8% ಏನೋ ಇದೆ. ಓಕೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ 9 to 10%ವರೆಗೂ ಇದೆ. ಸೊ ಅಂದರೆ ನಾವು ಹೇಳಬೇಕು ಅಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ. ನೀವು ಹಂಗೆ ನೋಡೋಕೆ ಹೋದರೆ ಚೈನಾದು ಜಾಸ್ತಿ ಜನಸಂಖ್ಯೆ ಇದೆ, ನಮ್ಮ ದೇಶದ ಜಾಸ್ತಿ ಜನಸಂಖ್ಯೆ ಇದೆ. US ಕಡಿಮೆ ಇದೆ. ಅದರಲ್ಲೇ ಪರ್ಸೆಂಟೇಜ್ ವೈಸಲ್ಲಿ ಅವರು ನಮ್ಮ ದೇಶನ 3ನೇ ಸ್ಥಾನದಲ್ಲಿ ಇದೆ ಅಂತಂದರೆ ನೀವು ಯೋಚನೆ ಮಾಡಿ, ಇವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನಕ್ಕೆ ಜಾಸ್ತಿ ಇದೆ ಅಂತ. ಸೊ ಆ ಲೆವೆಲಲ್ಲಿ ಯಾರು ನಂಬರ್ಸಲ್ಲಿ ಯಾರು ಯೋಚನೆ ಮಾಡಲ್ಲ. ನಾವು ಸುಮ್ಮನೆ ಸ್ಟೇಜಸಲ್ಲಿ ಯೋಚನೆ ಮಾಡ್ತೇವೆ. ಫಸ್ಟ್ ಸ್ಟೇಜಲ್ಲಿ ಚೈನಾ ಇದೆ, ಸೆಕೆಂಡ್ US ಇದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕು, ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ ನೋಡಿ. ಹೆಂಗಸರು ಗಂಡಸರು ಎಲ್ಲರದ್ದು ಜನಸಂಖ್ಯೆ ಜಾಸ್ತಿ ಇದೆ. ಸೊ ಆ ಥರ ನೋಡಿದ್ರೆ ಒಂದು ರೀತಿಯಲ್ಲಿ ನಾನು ಹೇಳಬೇಕು ಅಂತ ನಮ್ಮ ದೇಶ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಆ ಒಂದು. ಹೌದು ಮೇಡಮ್. ನೀವು ಹೇಳಿದ್ರೆ ಈಗ ಮಹಿಳೆಯರಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಯಾಕೆ ಲೇಡೀಸಲ್ಲಿ ಅಂತ ಜಾಸ್ತಿ ಬರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ? ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಹೇಳಿದ್ನಲ್ಲ, ಒಂದು ಲೈಫ್ ಸ್ಟೈಲ್. ಅವರು ಎಂಟೈರ್ಲಿ ಡ್ರಾಸ್ಟಿಕ್ಕಾಗಿ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ದೇ ಆರ್ ಟ್ರೈಂಗ್ ಟು ಏಪ್ ಸಂಬಡಿ ಎಲ್ಸ್. ಓಕೆ, ಆ ಥರ ಆಗೋದ್ರಿಂದ ಮೋಸ್ಟ್ ಆಫ್ ದಿ ಟೈಮ್ಸ್ ಬಂದಿದೆ. ಅದು ಬಿಟ್ಟು ನಾನು ಹೇಳಿದಾಗೆ ಮ್ಯೂಟೇಷನ್ ಕೂಡ ಒನ್ ಆಫ್ ದಿ ರೀಸನ್ಸ್ ಆಗುತ್ತೆ. ಒಳಗಡೆ ಮ್ಯೂಟೇಟ್ ಆಗಿ ಜೆನೆಟಿಕ್ ಮ್ಯೂಟೇಷನ್ ಆಗಿ ಅದು ಅವ್ರಿಗೆ ಬಂದಿರೋ ಕಾರಣ ಇರ್ತದೆ. ಅಥವಾ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಒಂದು, ಇಲ್ಲ ಪ್ರೀವಿಯಸ್ ಆಗಿ ಅವ್ರಿಗೆ ಬಂದಿರುತ್ತೆ, ಒಂದು ಸೈಡ್ ಯಾವುದೋ ಒಂದು ಬ್ರೆಸ್ಟಿಗೆ ಬಂದು ಅದನ್ನು ಕ್ಯೂರ್ ಮಾಡ್ಕೊಂಡಿರ್ತಾರೆ. ರೀಅಕರೆನ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಇಫ್ ದೇ ಡೋಂಟ್ ಚೇಂಜ್ ದೇರ್ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ. ಮುಂಚೆ ಏನೆಲ್ಲ ಮಾಡಿ ಅವ್ರಿಗೆ ಬಂದು ಅದು ಸರಿಪಡಿಸ್ಕೊಂಡು ನಾರ್ಮಲ್ ಲೈಫಲ್ಲಿ ಅವರು ಎಲ್ಲ ಚೇಂಜಸ್ ಏನು ಮಾಡ್ಕೊಂಡಿದ್ರು ಅದು ಸರಿ ಹೋಗೋದಕ್ಕೆ ಅದೇ ಥರ ಅವ್ರು ಕಂಟಿನ್ಯೂ ಮಾಡಿದ್ರೆ ರೀಅಕರೆನ್ಸ್ ಆಗಲ್ಲ. ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ರೀಅಕರೆನ್ಸ್ ಆಗೋವಂಥ ಸಂಭಾವನೆಗಳು ಜಾಸ್ತಿ ಇರುತ್ತೆ. ಹಾಗೆ ಪ್ಲಸ್ಸು ಅರ್ಲಿ ಮೆನ್ಸ್ಟ್ರೇಷನ್. ಈಗೆಲ್ಲ ನೋಡಿ ಚಿಕ್ಕ ಮಕ್ಕಳು ತುಂಬ ಫಾಸ್ಟಾಗೆ ಅವರು ಏನೋ ಮೆಚ್ಯೂರ್ ಆಗ್ತಾ ಇದ್ದಾರೆ. ಮೆನ್ಸ್ಟ್ರೇಷನ್ ತುಂಬ ಜಲ್ದಿ ಆಗ್ತಾ ಇದೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಪ್ಲಸ್ಸು ಯಾರು ಮೆನೋಪೌಸ್ ಆಗಿ ಹೋಗಿರ್ತಾರಲ್ಲ ಆ ವುಮೆನ್ನು ಜಾಸ್ತಿ ರಿಸ್ಕಲ್ಲಿರ್ತಾರೆ. ಏನು ಈ ಥರ ಬ್ರೆಸ್ಟ್ ಕ್ಯಾನ್ಸರ್ಗೆ. ಹೌದು, ಏನೋ ಒಂದೊಂದ್ಸಲ ಏನಾಗುತ್ತೆ, ಮೆನೋಪೌಸಲ್ ಸ್ಟೇಜಸ್ ಎಲ್ಲ ಮುಗಿಸಿದ್ಮೇಲೆ ಹಾರ್ಮೋನಲ್ಲು ಕಂಪ್ಲೀಟಾಗಿ ಅವ್ರದ್ದು ಪರ್ಟಿಕ್ಯುಲರ್ ಹಾರ್ಮೋನ್ಸು ಶಟ್ ಡೌನ್ ಆಗಿರುತ್ತೆ, ತುಂಬ ಕಡಿಮೆ ಆಗಿರುತ್ತೆ, ನೆಗ್ಲಿಜಬಲ್ ಆಗಿರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತಾರೆ, ಹಾರ್ಮೋನ್ ಥೆರಪಿ ಅಂತ ಅಂದ್ಬಿಟ್ಟು. ಆ ಹಾರ್ಮೋನ್ ಥೆರಪಿಯಲ್ಲಿ ಪರ್ಟಿಕ್ಯುಲರಾಗಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ದು ಇದು ಮಾಡ್ತಾ ಇರ್ತಾರೆ, ಆ ಹಾರ್ಮೋನ್ಸ್ದು ಥೆರಪಿ ಮಾಡ್ತಾ ಇರ್ತಾರೆ. ಅದರಿಂದನೂ ಒನ್ ಆಫ್ ದಿ ರೀಸನ್ಸ್ ಹೇಳ್ಬೋದು ನಾವು ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಅಂತ ಹೇಳೋದು. ಈ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಯಾವ ದೇಶದಲ್ಲಿ ಅಂತ? ಮೇಡಮ್, ಇದ್ರದ್ದು ಬಗ್ಗೆ ಫಸ್ಟು ಇಡೀ ಭೂಮಿ ಮೇಲೆ ಫಸ್ಟ್ ಅದ್ರ ಬಗ್ಗೆ ಲಿಖಿತವಾಗಿ ಕಾಣಿಸ್ಕೊಂಡಿರೋದು ಈಜಿಪ್ಟ್. ಆಲ್ಮೋಸ್ಟ್ 1600 BCಯಲ್ಲಿ, ಅಂದರೆ 3000 ವರ್ಷದ ಹಿಂದೆ ಈಜಿಪ್ಟು ಮತ್ತು ಗ್ರೀಸಲ್ಲಿ ಇದ್ರ ಬಗ್ಗೆ ಲೇಖನ ಇದೆ. ಅವರ ಪುಸ್ತಕದಲ್ಲಿ ಇದ್ರ ಬಗ್ಗೆ ವಿಚಾರ ಬರೆದಿದ್ದಾರೆ. ಈ ಥರ ಒಂದು ಸ್ತನದ ಒಂದು ಕಡೆ ಯಾವುದೋ ಕಡೆ ಗೆಡ್ಡೆ ಆಗಿರೋದು, ಅದು ಯಾವ ಥರ ಅದು ಸ್ಪ್ರೆಡ್ ಆಗ್ತದೆ, ಅದ್ರ ಬಗ್ಗೆ ವಿಶ್ಲೇಷಣೆ ಆವಾಗ ಬರೆದಿರೋದು ಇದೆ. ಸೊ ಹಂಗೆ ನೋಡೋಕೆ ಹೋದರೆ ನಾವು ಆಲ್ಮೋಸ್ಟ್ ನೀವು ಸುಮ್ಮನೆ ಇದು ಮಾಡರ್ನ್ ವರ್ಲ್ಡ್ಗೆ 3000 years ಬ್ಯಾಕ್ ಅಂತ ಹೇಳ್ಬೋದು. ಏನ್ಷಿಯಂಟ್ ಟೈಮಲ್ಲಿ ಇದ್ರೂ ಇರ್ಬೋದು, ನಮ್ಮ ಇದರಲ್ಲಿ ಬರೆದಿರ್ಬೋದು. ಆದರೆ ಅಷ್ಟು ಸಂಕ್ಷಿಪ್ತವಾಗಿ ಇವತ್ತು ಎಲ್ಲರೂ ಮಾತಾಡೋದೇನು ಅಂತಂದರೆ, ಈ ಏನ್ಷಿಯಂಟ್ ಅಂದ ತಕ್ಷಣ ಈಜಿಪ್ಟು ಮತ್ತು ಇಂಥದ್ನೇ, ಯಾಕಂದರೆ ಅವ್ರದ್ದೇ ಜಾಸ್ತಿ ಏನು ಲಿಖಿತದಲ್ಲಿ ಬರೆದು ಕಾಣಿಸ್ಕೊಳ್ತಾ ಇರೋದು ಅವ್ರದ್ದೇ ಜಾಸ್ತಿ. ಸೊ ಹಂಗಾಗಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿರೋದು ಅವರ ಒಂದು ಪುಸ್ತಕದಲ್ಲಿ ಇದ್ರದ್ದು ಬಗ್ಗೆ ಒಂದು ವಿಚಾರ ಕಾಣಿಸ್ಕೊಂಡಿರೋದು ಮೇಡಮ್. ಅಷ್ಟು ಹಿಂದೆಯಿಂದ ಇದು ಒಂದು ಇದೆ ಅಂತ. 1800s ಆ್ಯಕ್ಚುಲಿ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಏನೋ ಮೆಡಿಕಲ್ ಡಾಕ್ಟರ್ಸ್ ಏನಿದ್ದಾರೆ ಆ ಫೀಲ್ಡಲ್ಲಿರೋರು ಅದ್ರ ಬಗ್ಗೆ ಜಾಸ್ತಿ ಶೋಧನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ 1800s ಆದಮೇಲಿಂದ ಸ್ವಲ್ಪ ಜಾಸ್ತಿ ಆಯಿತು. ಓಕೆ, ಈ ಸ್ತನ ಕ್ಯಾನ್ಸರ್ ಆರಂಭಿಕ ಹಂತದಲ್ಲೇ ಗೊತ್ತಾಗುತ್ತಾ ಅಥವಾ ಇಷ್ಟು ಸ್ಟೇಜಿಂಗ್ ಆದಮೇಲೆ ಗೊತ್ತಾಗುತ್ತಾ ಅನ್ನುವಂಥದ್ದು ಏನಾದರೂ ಇದೆಯಾ? ನೋಡಿ ಮೇಡಮ್, ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಹೇಳ್ದಲ್ಲ, ಫಸ್ಟ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದೇ ಇರ್ರೆಗ್ಯುಲಾರಿಟೀಸ್ ಇನ್ ದಿ ಫಿಸಿಕ್ಯಾಲಿಟಿ. ಅದು ಒಂದು ಚಿಕ್ಕ ಒಂದು ಗೆಡ್ಡೆ ಇರ್ಬೋದು, ಯಾಕಂದರೆ ಸೆಲ್ಫ್ ಎಕ್ಸಾಮಿನಿಂಗ್ ಅಂತ ಇದೆ. ಓಕೆ, ಎಲ್ಲ ಫೀಮೇಲ್ಸು ಮಾಡಬೇಕಾದ ಅಂತ ಒಂದು ಪ್ರವೃತ್ತಿ ಇದು. ಓಕೆ, ನಾವು ಜನರಲ್
ಜನರಲ್ ಇವಾಗ ನಮ್ಮ ಹತ್ರ ಯಾರೆಲ್ಲ ಬರ್ತಾರಲ್ಲ ಅವ್ರಿಗೂ ಜನರಲಾಗಿ ಬಂದವ್ರಿಗೂ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಇದ್ರದ್ದು ಬ್ರೆಸ್ಟ್ ಕ್ಯಾನ್ಸರ್ದು ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ಅವ್ರಿಗೆ ಒಂದು ತಿಳುವಳಿಕೆ ಮಾತು ಅಂತ ಈ ಥರ ಎಲ್ಲ ಇರುತ್ತೆ. ನೀವು ಸೆಲ್ಫ್ ಎಕ್ಸಾಮಿನೇಷನ್, ನೀವು ಇವಾಗ ಎಲ್ಲ ಕಡೆ ಒಂದ್ಸಲಿ ಮುಟ್ಟು ನೋಡ್ಕೊಳ್ಳೋದು, ಎಲ್ಲೂ ನಮಗೆ ಯಾವುದೇ ಥರದ್ದು ಗೆಡ್ಡೆ ಇಲ್ವಾ ಇದೆಯಾ, ಅಥವಾ ಆಂಪಿಟಲ್ಲಿ ಕಂಕ್ಳಲ್ಲಿ ಏನಾದ್ರೂ ಗೆಡ್ಡೆ ಬೆಳೀತಾ ಇದೆಯಾ, ಅಲ್ಲೇನಾದ್ರು ಪೇಯ್ನ್ ಆಗ್ತಾ ಇದೆಯಾ, ಅಥವಾ ನಿಮಗೆ ಸ್ತನಗಳು ಸೆನ್ಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಗಿದೆಯಾ, ಇರಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆಯಾ ಔಟ್ ಆಫ್ ದಿ ಬ್ಲೂ. ಓಕೆ, ಅದು ಡ್ರೆಸ್ ಮಟೀರಿಯಲಿಂದನೂ ಆಗ್ಬೋದು ಒಂದೊಂದ್ಸಲಿ ಇರಿಟೇಷನ್ಸು, ಇಲ್ಲ ಜನರಲ್ಲಾಗಿ ಅವ್ರು ಹಾಕೊಳ್ಳೋ ಕ್ಲೋತ್ಸ್ ಹಾಕೊಳ್ತಾರೆ ಅಂದ್ರೂ ಇರಿಟೇಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇಂಥದ್ದು ಮತ್ತು ಡಿಸ್ಕಲರೇಷನ್ಸ್ ಏನಾದ್ರು ಆಗಿದೆಯಾ ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆ, ಆಮೇಲೆ ಈ ನಾನು ಹೇಳ್ದನಲ್ಲ ಡ್ರೈ ಸ್ಕಿನ್ ಆದರೆ ಹೇಗೆ ಅದೆಲ್ಲ ಸಿಪ್ಪೆ ಬರೋ ಥರ ಅಂತಲ್ಲ, ಆ ಥರ ಸ್ಕೇಲಿಂಗ್ ಅಂತ ಹೇಳ್ತಾರೆ, ಆ ಥರ ಏನಾರು ಆಗಿದೆಯಾ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ. ಈ ಥರ ಎಲ್ಲ ಆಯಿತು ಅಂದರೆ ಇದು ಒನ್ ಆಫ್ ದಿ ಫಸ್ಟ್ ಸಿಂಪ್ಟಮ್ಸ್, ನಿಮಗೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಸಂಭಾವನೆಗಳು ಅಂತ ಹೇಳ್ತಾ ಇದೆ. ಸೊ ಅದಾಗ್ತಾ ಇದ್ದಾಗೆ ನೀವು ಇಮಿಡಿಯೇಟಾಗಿ ನಿಮ್ಮ ಯಾರು ಡಾಕ್ಟರ್ಸ್ ಇರ್ತಾರೋ ದಯವಿಟ್ಟು ಅಲ್ಲೋ ಕನ್ಸಲ್ಟ್ ಮಾಡಿ ಅಂತ ಅವ್ರಿಗೆ ಒಂದು ವಿಚಾರ ಹೇಳಿ ತಿಳಿಸ್ವಿ. ಈ ಮಾದರಿ ಕೂಡ ನಾನು ಅದನ್ನೇ ಹೇಳಲಿಕ್ಕೆ ಬಯಸೋದು, ಯಾವಾಗ ಸ್ಮಾಲ್ ಚೇಂಜಸ್ ನೀವು ಐಡೆಂಟಿಫೈ ಮಾಡ್ತಿರಲ್ಲ ಡೇ ಇನ್ ಡೇ ಔಟ್ ಬೇಸಿಸಲ್ಲಿ, ಅದನ್ನು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳೋದು ಯಾವಾಗಲೂ ಉತ್ತಮ. ಸ್ಕ್ರೀನಿಂಗ್ ಇಸ್ ಆಲ್ವೇಸ್ ಬೆಟರ್ ಅಂತ ಹೇಳ್ತೀನಿ. ಈಗ ಯಾರಾದರೂ ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ, ನಂತರ ಅವ್ರಿಗೆ ಮಗು ಆಗುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ಈ ಕ್ಯಾನ್ಸರ್ ಇದೆ ಅಂತ ಅಂದ್ಕೊಂಡಾಗ ಅವರು ಮಗುವಿಗೆ ಹಾಲು ಕುಡಿಸುವಂಥದ್ದಾಗಿರ್ಬೋದು, ಈ ಥರ ಪ್ರಕ್ರಿಯೆಗಳನ್ನು ಮಾಡಬಹುದಾ? ಮಾಡ್ಬೋದು ಮೇಡಮ್. ಆ ಥರ ಪ್ರಕ್ರಿಯೆಯಿಂದ ಯಾವುದೇ ಥರದ್ದು ಹೆಂಗಂದ್ರೆ ತಾಯಿಯಿಂದ ಮಗುಗೆ ಅದು ಹರಡುತ್ತೆ ಇಲ್ಲ, ಆ ಥರ ಏನೂ ಆಗೋದಿಲ್ಲ. ಏನಂದರೆ ಅವ್ರಿಗೆ ಇರುತ್ತೆ ಕ್ಯಾನ್ಸರ್ಸು, ಎಸ್, ಅವಾಗ ಎಲ್ಲಿ ಯಾವ ಮಿಲ್ಕ್ ಡಕ್ಟು ಅದು ಇದೆಲ್ಲ ಇದು ಕ್ಯಾನ್ಸರಸ್ ಆಗಿ ಅದು ಟರ್ನ್ಔಟ್ ಆಗಿರುತ್ತೋ ಡಾಕ್ಟರ್ಸು ವಿಲ್ ಸಜೆಸ್ಟ್ ಸೆಟನ್ ಅದರ್ ವೇ ಆಫ್ ಫೀಡಿಂಗ್ ಆಗ್ಬೋದು. ಓಕೆ, ಒಂದು ರಿಸ್ಕ್ ಅವಾಯ್ಡ್ ಮಾಡೋದಕ್ಕೆ ಪ್ರಾಬಬ್ಲಿ ದೇ ಮೈಟ್ ಸಜೆಸ್ಟ್, ಓಕೆ ನೀವು ಬೇರೆ ಫೀಡಿಂಗ್ ಮೆಥಡ್ಸ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಅದು ಬಿಟ್ಟು ಯಾವುದೇ ಥರದ್ದು ಇನ್ ರಿಯಾಲಿಟಿ ಹಂಗೆ ಡೈರೆಕ್ಟಾಗಿ ಅದು ಎಷ್ಟೊಂದು ತಾಯಿಂದಿರಿಗೆ ಗೊತ್ತೇ ಇರಲ್ಲ, ಅವ್ರು ಫೀಡ್ ಮಾಡ್ಕೊಂಡೇ ಹೋಗಿರ್ತಾರೆ. ಓಕೆ, ಫೀಡ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಆಮೇಲೆ ನಂತರವಾಗಿ ಗೊತ್ತಾಗಿರುತ್ತೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಸೊ ಆ ಥರ ನೋಡಿದಾಗ ಮಕ್ಳಿಗೆ ಬಂದಿರಲ್ಲ. ಸೊ ಹಾಗಾಗಿ ಇದು ಒಂದು ರಿಯಾಲಿಟಿ ಅಲ್ಲ, ಅದರಿಂದ ಬರುತ್ತೆ ಅನ್ನೋದು ಯಾವುದೇ ಥರದ್ದು ರಿಯಾಲಿಟಿ ಇಲ್ಲ. ಎಸ್, ಏನು ಅಂತಂದರೆ ತಾಯಿ ಎಷ್ಟು ಡ್ಯೂರೇಷನ್ ಹಾಲು ಕುಡಿಸೋವಂಥ ಒಂದು ಡ್ಯೂರೇಷನ್ ಹೆಚ್ಚಾಗುತ್ತೋ ಅಷ್ಟು ಅವ್ರಿಗೆ ರಿಸ್ಕ್ ಕಡಿಮೆ ಆಗುತ್ತೆ. ಯಾಕೆಂದರೆ ಮಿಲ್ಕ್ ಪ್ರೊಡಕ್ಷನ್ನು ಒಂದು ಮಗು ಹುಟ್ಟಿದ ಮೇಲೆ ಅದೊಂದು ನೇಚರ್ ಕ್ರಿಯೆ ಅದು ಆಗುತ್ತೆ. ನಾವು ಅದನ್ನು ಅಬ್ರಪ್ಟಾಗೆ ಸ್ಟಾಪ್ ಮಾಡಬಾರ್ದು ಆ ಕ್ರಿಯೆನ. ಆವಾಗಲೇ ಏನಾಗುತ್ತೆ, ಒಳಗಡೆನೇ ಅದು ಏನಾಗುತ್ತೆ ಮಿಲ್ಕ್ ಪ್ರೊಡ್ಯೂಸ್ ಆಗಿ ಅದು ಬೇರೆ ರೀತಿಯಲ್ಲಿ ಅದು ಇನ್ಫೆಕ್ಷಸ್ ಆಗಿ ಪಸ್ ಫಾರ್ಮ್ ಆಗಿ ಆ ಥರದ್ದೆಲ್ಲ ಕನ್ವರ್ಷನ್ ಆಗಿ ಕಾಂಪ್ಲಿಕೇಶನ್ಸ್ ಅಂತೂ ಆಗುತ್ತೆ. ಒನ್ ಆಫ್ ದಿ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಕ್ಯಾನ್ಸರಸ್ ಆಲ್ಸೋ. ಸೊ ಆದಷ್ಟು ನಾನು ಎಲ್ರಿಗೂ ಈ ಕಾಲಕ್ಕೆಲ್ಲ ಅಂದರೆ ನಾವು ಒಂದು 30-40 ವರ್ಷಕ್ಕೆ ಮುಂಚೆ ಅಂದರೆ ಕಡಿಮೆ ಅಂದರೂ ಒಂದು ಹುಟ್ಟಿದ ಮಗುಗೆ 2 ರಿಂದ 3 ವರ್ಷ 5 ವರ್ಷದವರೆಗೂ ಮಕ್ಕಳು ಹಾಲು ಕುಡಿತಾ ಇದ್ರು. ಸೊ ಆ ಥರ ಈ ಕಾಲಕ್ಕೆ ಏನಾಗಿದೆ ಅಂದರೆ 6 ತಿಂಗಳು ಕೊಡ್ಸಲ್ಲ. ಎಷ್ಟೊಂದು ಜನಕ್ಕೆ ಮಿಲ್ಕ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ತಾಯಿಗೆ ಅವ್ರು 3 ತಿಂಗಳು 2 ತಿಂಗಳಿಗೆಲ್ಲ ಸ್ಟಾಪ್ ಮಾಡ್ತಾರೆ, ಬೇರೆ ವಿಧಾನ ಹೋಗುತ್ತೆ. ನೋಡಿ, ಇಂಥವರೆಲ್ಲ ತುಂಬಾನೇ ರಿಸ್ಕಲ್ಲಿ ಇದ್ದಾರೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಅಂತ. ಆದಷ್ಟು ಸ್ವಲ್ಪ ನಾರ್ಮಲ್ ಆಗಿ ಹೆಲ್ದಿಯಾಗಿರುವಂಥವ್ರು ನೀವು ಸ್ವಲ್ಪ ಡ್ಯೂರೇಷನ್ ಹೆಚ್ಚಿಸ್ಕೊಳ್ಳಿ, 1-2 ವರ್ಷ 2.5-3 ವರ್ಷ, ಅವಾಗ ನಿಮಗೆ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಓಕೆ, ಇದು ಒಮ್ಮೆ ಏನಾದರೂ ಕ್ಯೂರ್ ಆದರೆ ಮತ್ತೆ ಎಗೇನ್ ಬರುವಂಥ ಚಾನ್ಸಸ್ಗಳಿದೆಯಾ, ಅಥವಾ ಒಂದು ಬ್ರೆಸ್ಟಿಗೆ ಬಂದಿದ್ದು ಇನ್ನೊಂದು ಬ್ರೆಸ್ಟಿಗೆ ಬರುವಂಥದ್ದು ಆ ಥರ ಏನಾದರೂ ಇದೆ ಮೇಡಮ್. ಈ ಥರದ್ದು ಆಗಿದೆ. ಈ ಥರದ್ದೆಲ್ಲ ಒಂದು ರೀಅಕರೆನ್ಸ್ ಅಂತ ಏನು ಹೇಳ್ತಾರೆ, ಅಕರೆನ್ಸ್, ಅದು ಡೆಫಿನೆಟ್ಲಿ ಈ ಒಂದು ಇದಿದೆ ಮೇಡಮ್. ಯಾಕೆ ಅಂತಂದರೆ ಒಂದ್ಸಲಿ ಬಂದ ಮೇಲೆ ಅದನ್ನು ಹೇಗೋ ಅವರು ಕ್ಯೂರ್ ಮಾಡ್ಕೊಂಡಿರ್ತಾರೆ, ಅಥವಾ ಸರ್ಜರಿ ಮಾಡಿ ಅದನ್ನ ಎಂಟೈರ್ಲಿ ತುಂಬಾ ಸ್ಪ್ರೆಡ್ ಆಗಿದೆ ಅದನ್ನ ರಿಮೂವ್ ಮಾಡಿರ್ತಾರೆ. ಈ ಥರದ್ದೆಲ್ಲ ಆಗಿರುತ್ತೆ. ಎಲ್ಲಿವರೆಗೂ ಇವರು ಅವರ ಒಂದು ಏನು ಹೇಳ್ತಾರೆ ದಿನಚರಿ ಆಗ್ಬೋದು, ಆಹಾರ ಪದ್ಧತಿ ಆಗ್ಬೋದು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇದೆಲ್ಲದನ್ನು ಇವರು ಚೇಂಜ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಇವರು ಯಾವಾಗಲೂ ರೀಅಕರೆನ್ಸ್ ರಿಸ್ಕಲ್ಲಿ ಇದ್ದೇ ಇರ್ತಾರೆ. ಯಾವಾಗ ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾರಲ್ಲ ಆವಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಬ್ಯಾಕ್ ಅಂತ. ಜಿನೆಟಿಕ್ ಮ್ಯೂಟೇಷನ್ ಬಗ್ಗೆ ಮಾತಾಡೋದಲ್ಲ, ದ್ಯಾಟ್ ಯು ಕಾಂಟ್ ಹೆಲ್ಪ್. ಓಕೆ, ಇದೆಲ್ಲ ಇದ್ದು ಕೂಡ ಅದು ಜೆನೆಟಿಕ್ ಮ್ಯೂಟೇಷನ್ ಆಗಿ ಅದು ಕ್ಯಾನ್ಸರಸ್ ಆಗುವಂಥ ಸಂಭಾವನೆಗಳು ಡೆಫಿನೆಟ್ಲಿ ಇದೆ. ಎಸ್, ಬಟ್ ಇನ್ ಜನರಲ್ ಆಗಿ ಹೇಳಬೇಕು ಅಂದರೆ ಒಂದ್ಸಲಿ ಬಂದು ಇವ್ರು ಫುಲ್ ಕಂಪ್ಲೀಟಾಗಿ ಗುಣಮುಖ ಆಗಿ ಎಲ್ಲ ಥರದ್ದು ಇವ್ರ ಲೈಫ್ದು ಈವೆಂಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಪ್ರಯಾರಿಟೈಸ್ ಮಾಡಿ ಅದರ ದಾರಿಯಲ್ಲಿ ಹೋದರೆ ಡೆಫಿನೆಟ್ಲಿ ಅದು ರೀಅಕರ್ ಆಗೋದಿಲ್ಲ ಮೇಡಮ್. ಇಲ್ಲ ಅಂತಾನೆ ದಿರ್ ಇಸ್ ಆಲ್ವೇಸ್ ಅ ರಿಸ್ಕ್ ಆಫ್ ರೀಅಕರೆನ್ಸ್. ಓಕೆ, ಈ ಕ್ಯಾನ್ಸರ್ ಬರಲೇಬಾರ್ದು ಅಂದರೆ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ? ಫಸ್ಟ್ ಥಿಂಗ್ ನಾನು ಹೇಳಿದಾಗೆ ನಮ್ಮ ಒಂದು ಆರೋಗ್ಯನ ಪ್ರಯಾರಿಟೈಸ್ ಮಾಡಬೇಕು. ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ನಾವು ಫಸ್ಟು ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಫಸ್ಟ್ ಥಿಂಗು ನಮ್ಮ ಆಹಾರ
ಯಾವುದೇ ಥರದ್ದು ಪ್ರೊಸೆಸ್ಡ್ ಫುಡ್ಡಿಂದ ಹಿಡಿದು ಇನ್ಫ್ಲಮೇಟ್ರಿ ಫುಡ್ಸಿಂದ ಹಿಡಿದು ಆಮೇಲೆ ತುಂಬ ಆಯಿಲಿ ಫುಡ್ಡಿಂದ ಹಿಡಿದು ತುಂಬ ಸ್ಪೈಸಿ ಫುಡ್ಡಿಂದ ಹಿಡಿದು ಮತ್ತು ಸಾಲ್ಟಿ ಫುಡ್ಡಿಂದ ಹಿಡಿದು ಈ ಥರದ್ದೆಲ್ಲ ದೇಹಕ್ಕೆ ಯಾವುದು ತೊಂದರೆ ಕೊಡುತ್ತೋ ಅದೆಲ್ಲ ರುಚಿಯಾಗೇ ಇರುತ್ತೆ. ಹೌದು, ಯಾವಾಗಲೂ ದೇಹಕ್ಕೆ ನಷ್ಟ ಕೊಡುವಂಥ ಆಹಾರ ಯಾವಾಗೂ ತುಂಬ ರುಚಿಯಾಗಿರುತ್ತೆ. ನಾವು ನಾಲ್ಗೆಗೆ ಗುಲಾಮರಾಗದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಲಿಮಿಟ್ ಮಾಡಿ. ನೀವು ಕಂಪ್ಲೀಟಾಗಿ ನೀವು ಬಿಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಲಿಮಿಟ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್, ಎಷ್ಟೊಂದು ಜನಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅದಕ್ಕೆ ಸ್ಮೋಕಿಂಗ್ ಅಡಿಕ್ಟ್ ಆಗಿರ್ತಾರೆ. ನಾನು ಹೇಳೋದೇನು ಅಂದರೆ ಆದಷ್ಟು ಅದನ್ನು ಎಷ್ಟಾಗುತ್ತೋ ಅಷ್ಟು ಲಿಮಿಟ್ ಮಾಡಿಬಿಡಿ. ಬಿಟ್ಬಿಟ್ರೆ ನಿಮಗೆ ಒಳ್ಳೆಯದು. ನಿಮಗೆ ಅದು ಇನ್ನೊಂದ್ಸಲಿ ನಿಮಗೆ ತೊಂದರೆ ಕೊಡುತ್ತೆ ಅನ್ನೋ ಒಂದು ಭಯ ಇರಲ್ಲ. ಆದರೆ ನೀವು ಬಿಡಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಲಿಮಿಟ್ ಮಾಡಿ ನಿಮ್ಮ ದಿನಚರಿಯನ್ನು ಸರಿ ಮಾಡಿಕೊಂಡು ಒಂದು ಫಿಸಿಕಲ್ ಆ್ಯಕ್ಟಿವಿಟಿನೂ ಇನ್ವಾಲ್ವ್ ಮಾಡಿಕೊಂಡು ಈ ಥರ ಒಂದು ಲೈಫ್ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಯಾವುದೇ ಥರದ್ದು ತೊಂದರೆ ಅಂತೂ ಬರೋದಕ್ಕೆ ಚಾನ್ಸ್ ಇಲ್ಲ ಮೇಡಮ್. ಹಾಗೆ ಓಕೆ ಸರ್, ಈಗಾಗಲೇ ಸುಮಾರು ವಿಚಾರಗಳನ್ನು ಹೇಳಿದ್ರಿ. ಸ್ತನ ಕ್ಯಾನ್ಸರ್ ಯಾಕೆ ಬರುತ್ತೆ, ಜೊತೆಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಇದು ಕಂಡುಬರ್ತಿರುವಂಥದ್ದು, ಮಹಿಳೆಯರೆಲ್ಲ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗುತ್ತೆ, ನಿಮ್ಮ ಹತ್ರ ಬಂದರೆ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಿ ಈ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಇವತ್ತು ಹೆಚ್ಚಾಗಿ ಮಹಿಳೆಯರಲ್ಲೇ ಜಾಸ್ತಿ ಕಂಡು ಬರ್ತಾ ಇರುವಂಥದ್ದು. ಇವತ್ತಿನ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಜೀವನ ಶೈಲಿನೇ ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಆಗ್ತಾ ಇರುವಂಥದ್ದು. ಆದರೆ ನಮ್ಮ ಲೈಫ್ ಸ್ಟೈಲನ್ನು ನಾವಿವತ್ತು ಚೇಂಜ್ ಮಾಡಿಕೊಂಡ್ರೆ ಉತ್ತಮವಾದಂತಹ ಜೀವನವನ್ನು ನಾವು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಿದೆ, ಆ ಕ್ಯಾನ್ಸರ್ನ ಬಗ್ಗೆ ನಿಮ್ಗೆ ಅವರು ತಿಳಿಸ್ಕೊಡ್ತಾರೆ. ಧನ್ಯವಾದಗಳು.